ಬೆಂಗಳೂರಿನ ರಸ್ತೆಗಳಿಗೂ ಈ ಗುಂಡಿಗಳಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ ಅಂತ ಕಾಣುತ್ತೆ. ಅದು ಯಾವುದೇ ಪಕ್ಷ ಬರಲಿ ಅಧಿಕಾರಕ್ಕೆ, ಈ ಗುಂಡಿಗಳ ಕರ್ಮ ಮಾತ್ರ ನಿಲ್ತಲೇ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಗುಂಡಿ ಅಭಿಯಾನ. ನಗರದಲ್ಲಿ ಗುಂಡಿಯನ್ನ ಬಿಜೆಪಿ ಮುಚ್ಚುತ್ತಾ ಇದೆ, ಪ್ರತಿಭಟನೆ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರದ ಕಾಲೆಳೆಯುವ ಪ್ರಯತ್ನ ಕೂಡ ಮಾಡ್ತಾ ಇದೆ. ನಗರದಲ್ಲಿರುವಂತಹ ಗುಂಡಿಗಳನ್ನ ಬಿಜೆಪಿ ಮುಚ್ಚುತ್ತಾ ಇದೆ. ಗುಂಡಿ ಮುಚ್ಚಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಬಿಜೆಪಿ. ವಿಧಾನಸಭಾ ಕ್ಷೇತ್ರವಾರು ಪ್ರತಿಭಟನೆಯನ್ನ ಬಿಜೆಪಿ ಮಾಡ್ತಾ ಇದ್ದು, ಕಾಮಾಖ್ಯ ಥಿಯೇಟರ್ ಬಳಿ ಅಶೋಕ್ ನೇತೃತ್ವದಲ್ಲಿ ಒಂದು ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ತಲೆಗೆ ಶಾಲ್ ಅಥವಾ ಪೇಟವನ್ನು ಸುತ್ತಕೊಂಡು, ಕೈಯಲ್ಲಿ ಗುದ್ಲಿ ಇಟ್ಕೊಂಡು ಅಶೋಕ್ ಅವರ ವೇಷವನ್ನ ನೋಡ್ತಾ ಇದ್ದೀರಿ. ಸರಿ ಸರ್, ಗುಂಡಿ ಮುಚ್ಚೋಗ್ತೀರಿ, ಇದು ಎಷ್ಟು ತನಕ ನಿಂತ್ಕೊಳ್ಳುತ್ತೆ? ಹಾಕಿರೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿರುವ ಈ ಡಾಂಬರ್ಗಳೇ ರಸ್ತೆಯಲ್ಲಿ ನಿಂತ್ಕೊಂತಿಲ್ಲ. ಇನ್ನು ನೀವು ಮಣ್ಣು ಸುರಿದೋದ್ರೆ ನಿಂತ್ಕೊಳ್ಳುತ್ತಾ? ಅಂದರೆ ಇವರು ಪ್ರತಿಭಟನೆ ಮಾಡ್ತಾರೆ ತಪ್ಪು ಅಂತಲ್ಲ, ವಿರೋಧ ಪಕ್ಷದವ್ರು ಇರುವಂಥದ್ದೇ ಸರ್ಕಾರ ಯಾವಾಗ ನೇರ ನಡೆಯನ್ನ ಅನುಸರಿಸೋದಿಲ್ಲ, ಬೇಕಾಬಿಟ್ಟಿ ತಮಗೆ ಬೇಕಾದಂಗೆ ನಡೆದುಕೊಳ್ತಾ ಇರುತ್ತೆ, ಅವಾಗ ಚಾಟಿ ಬೀಸಿ ಕಿವಿ ಹಿಂಡಿ ಸರಿದಾರಿಗೆ ತರುವಂಥದ್ದೇ ವಿರೋಧ ಪಕ್ಷದ ಪ್ರಮುಖ ಕೆಲಸ ಆಗಿರುತ್ತೆ. ಅದಕ್ಕೆ ವಿರೋಧ ಪಕ್ಷದವರು ಈಗ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ನೀವು, ಈ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ, ಕೆಲವೊಂದು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ತಲೆಗೆ ಪೇಟ ಸುತ್ತಕೊಂಡು ಗುಂಡಿಗೆ ಮಣ್ಣನ್ನು ಸುರಿದು ಮುಚ್ಚುವಂತಹ ಕೆಲಸಗಳಾಗ್ತಾ ಇದೆ. ಮಾಡ್ತಾ ಇದ್ದೀರಿ, ಕರೆಕ್ಟಾಗಿ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ಹೆಸರಲ್ಲಾದರೂ ಅಲ್ಲಿ ಗುಂಡಿ ಸರಿಯಾಗದೇನಪ್ಪ. ಈಗ ನೀವು ಹಿಂಗೆ ಹೋಗ್ತಾ ಇದ್ದಂಗೆ ಹೋಗ್ಬಿಡುತ್ತೆ ಅಶೋಕ್ ಸರ್, ನೀವು ಹಿಂಗೆ ಹೋಗ್ತಾ ಇದ್ದಂತೆ ಮಣ್ಣು ಗಾಳಿಗೆ ಹಾರ್ಕೊಂಡು ಹೋಗ್ಬಿಡುತ್ತೆ, ವೆಹಿಕಲ್ಲೇ ಬರಬೇಕು ಅಂತೇನಿಲ್ಲ. ಬಟ್ ಈಗ ಇದು ಸರ್ಕಾರಕ್ಕೆ ಮುಜುಗರ ತರಿಸುವ ಹಿನ್ನೆಲೆಯಲ್ಲಿ, ವಿರೋಧ ಪಕ್ಷಗಳು ಪಾಠವನ್ನು ಕಲಿಸುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಪಾಪರ್ ಆಗಿದೆ, ಅವ್ರ ಬಳಿ ಹಣ ಇಲ್ಲ, ಗುಂಡಿಗಳನ್ನ ನಾವೇ ಮುಚ್ಚೋಣ, ಜನ ನೀವು ಸಹಕರಿಸಿ ಅಂತ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ, ಪಾಪರ್ ಆಗ್ಬಿಟ್ಟಿದ್ದಾರೆ, ಬನ್ನಿ ನೀವು ಕೈ ಜೋಡಿಸಿ ರಸ್ತೆ ಗುಂಡಿನ ಮುಚ್ಚೋಣ ಅಂತ. ಹಣ ಇಲ್ಲ ಅಂತ ಆದ್ರೆ ಓಪನ್ ಆಗಿ ಡಿಕ್ಲೇರ್ ಮಾಡಿ. ನೀವು ಇಡೀ ಕಾಂಗ್ರೆಸ್ ಸರ್ಕಾರ ಗುಂಡಿಗಳಲ್ಲೇ ಇದೆ. ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಿ, ಅದಕ್ಕೆ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚಿ ಅಂತ ಸರ್ಕಾರದ ವಿರುದ್ಧ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗುಂಡಿಗಳಿದೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅಂತ ಆಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಅದು ಹಳ್ಳಿ ರಸ್ತೆಗಳಿರ್ಬೋದು, ಬೆಂಗಳೂರು ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಮರಣದ ಕೂಪಗಳಾಗೋದು. ಸಾವಿರಾರು ಜನ ಹಳ್ಳಿಗಳಲ್ಲಿ ಬಿದ್ದು ಸಾವು ನೋವಾಗ್ತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲೂ ಕೂಡ ಬಿಜೆಪಿ ವತಿಯಿಂದ ಕಾಮಾಖ್ಯ ಹತ್ರ ಬೆಂಗಳೂರು ಪದ್ಮನಾಭನಗರ ಮತ್ತು ಬಸವನಗುಡಿ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗದಲ್ಲಿ ವಿನೂತನ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದೆ. ರಸ್ತೆ ಗುಂಡಿ ಮುಚ್ಚೋ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ಚೀಮಾರಿ ಆಗ್ತದೆ. ನಿಮ್ಗೆ ಯೋಗ್ಯತೆ ಇಲ್ಲ, ಜನನೇ ಇನ್ಮೇಲೆ ಪಬ್ಲಿಕ್ಕಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ರಾಜ್ಯ ಸರ್ಕಾರ ಪಾಪರ್ ಔಟಿದೆ, ಅವ್ರ ಹತ್ರ ಹಣ ಇಲ್ಲ, ಮಾತೆತ್ತರೆ ನಾವು ಗ್ಯಾರಂಟಿಗೆ ಹಣ ಕೊಡ್ತಾ ಇದ್ದೀರಿ, ನಮ್ಮ ಹತ್ರ ಪಾಪರ್ ಔಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಜನತೆ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ, ಗುಂಡಿಗಳು, ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ, ನಾವು ಸಹಕಾರ ಮಾಡ್ತೀರಿ. ರಾಜ್ಯದ ಜನನೂ ಕೂಡ ಸಹಕಾರ ಮಾಡಿ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ನಾವೇ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ರಾಜ್ಯದ. ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ, ಇವತ್ತು IT-BT ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೇ ಬಿದ್ದಿದ್ದರು. ಸನ್ಮಾನ್ಯ DK ಶಿವಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೇರಿಕಾಗೆ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದರೂ ಬಿಟ್ಟಿದೆಯಾ ನೋಡ್ಕೊಂಡು ಫಸ್ಟ್ ನಿಮ್ಮದು ನೋಡ್ರಿ. ನಿಮ್ಮನ್ನ ಜನ ಆಯ್ಕೆ ಮಾಡಿರುವಂಥದ್ದು, ನೀವೇನು ಮಾಡ್ತಾ ಇದ್ದೀರಾ? ಮೋದಿಯವರು ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಮಾತಾಡ್ಸೋಣ.
ಅದನ್ನೆಲ್ಲ ಹೇಳಕ್ಕೆ ನೀವು ಅಧಿಕಾರದಲ್ಲಿರುವಂಥದ್ದು. ಓಕೆ, ಇದೀಗ ಬೆಂಗಳೂರಿನಲ್ಲಿ ಇರುವ ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅದು ಯಾವ ಹಂತಕ್ಕೆ ಹೋಗಿತ್ತು ಟೀಕೆಗಳಿಗೆ, ಯಾರ್ಯಾರು ಇದ್ರ ಬಗ್ಗೆ ಮಾತಾಡಿದ್ರು, ಸ್ಟಾರ್ಟಪ್ ಕಂಪನಿಗಳು ಬೆಂಗಳೂರನ್ನೇ ತೊರೆಯುವಂತಹ ಮಾತುಗಳನ್ನು ಆಡಿದ್ದನ್ನು ನಾವು ಇತ್ತೀಚೆಗೆ ನೆನಪಿಸ್ಕೊಳ್ಬೋದು. ಹೀಗೆಲ್ಲ ಇರುವಾಗ ವಿರೋಧ ಪಕ್ಷಗಳು ನೀವು ಗುಂಡಿ ಮುಚ್ಚಿ ಅನ್ನುವಂತಹ ಬೇಡಿಕೆಯನ್ನು ಅಥವಾ ಮನವಿಯನ್ನು ಒತ್ತಾಯವನ್ನು ಎಲ್ಲವನ್ನೂ ಮಾಡಿದ್ವು. ಬಟ್ ಕಾಂಗ್ರೆಸ್ ಸರ್ಕಾರ ಇದನ್ನು ಕೇಳಿಸ್ಕೊಳ್ಳುವ ಹಂತದಲ್ಲಿರಲಿಲ್ಲ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಅಥವಾ BJP ಈ ಬೆಂಗಳೂರಿನಲ್ಲಿರುವಂತಹ MLAಗಳು ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಕೇಳಿದ್ರು ಗೋಗರಿದ್ರು ಕೂಡ ಎಲೆಕ್ಷನನ್ನು ನೀವು ಮಾಡಲೇ ಇಲ್ಲ. BBMP ಅನ್ನೋದಿಲ್ಲ ಬಿಡಿ, ಇವಾಗ GBN ಮಾಡ್ಕೊಂಡಿದ್ದೀರಿ. ಬಟ್ ಎಲೆಕ್ಷನ್ ಇಲ್ಲ, ಕಾರ್ಪೊರೇಟರ್ಗಳಿಲ್ಲ. ಈಗ ಗುಂಡಿ ಆದರೆ ಸಮಸ್ಯೆ ಬಂದರೆ ನಾವು ನಿಮ್ಗಳ ಹತ್ರನೇ ಬರಬೇಕು, ನಿಮ್ಮ ಹತ್ರನೇ ಪ್ರಶ್ನೆ ಕೇಳಬೇಕು. ಕಾರ್ಪೊರೇಟರ್ ಇದ್ದಿದ್ರೆ ನಿಮ್ಮ ಬಳಿ ಬಂದು ಲೋಗೋ ಹಿಡಿದು ಯಾಕೆ ಸರ್ ಹಿಂಗೆ, ಯಾವಾಗ ಸರಿ ಮಾಡ್ತೀರಾ ಅಂತ ಕೇಳುವ ಪ್ರಮೇಯ ನಿಮಗೂ ಕೂಡ ಬರ್ತಾ ಇರಲಿಲ್ಲ. ಆಮೇಲೆ ಈ ಗುಂಡಿಗಳಿಂದ ಆಗ್ತಾ ಇರೋ ಅನಾಹುತಗಳು, ಸಾವುಗಳು, ಗಾಯಗಳು ದಿನಂಪ್ರತಿ ನೋಡ್ತಾ ಇದ್ದೀವಿ. ಹೀಗಿರುವಾಗ ಇದನ್ನು ವಿರೋಧ ಪಕ್ಷ BJP ಇವತ್ತು ತಾವೇ ಖುದ್ದಾಗಿ ಫೀಲ್ಡಿಗೆ ಇಳಿದು ಅದನ್ನು ಸರಿಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಇದರಿಂದ ಇವರೇನು ಹಿಂಗೆ ಮಣ್ಣು ಹಾಕೋದ ತಕ್ಷಣ ಅದೆಲ್ಲ ಸರಿಯಾಗಿ ಬಿಡಲ್ಲ. ಆಮೇಲೆ ಇನ್ನೊಂದು, ಇಂತಹದೇ ವಿಚಾರಗಳಿಗೆ ಡಿಬೇಟ್ ಮಾಡೋಣ ಅಂತ ನಾವು ಕರೆದಾಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಹಾಗಾದರೆ BJP ಕಾಲದಲ್ಲಿ ಗುಂಡಿ ಇರಲಿಲ್ವಾ, ಲೆಕ್ಕ ಕೊಡೋಣವಾ, ಆಗಾಗಿರುವ ಗಾಯಗಳನ್ನು ಸಾವುಗಳನ್ನು ತೋರಿಸೋಣವಾ ಅಂತ ಬಂಡ ಸವಾಲು ಹಾಕ್ತಾರೆ. ಮತ್ತೊಂದು ಕಡೆ BJP ಅವರು ಮಾಡಿರೋದು ಕೂಡ ಅದನ್ನೇ. ಅದು ಕೇವಲ ಬಂಡ ಸವಾಲು ಅನ್ನೋದಲ್ಲ, ಇವರು ಇದ್ದಾಗಲೂ ಅಧಿಕಾರದಲ್ಲಿದ್ದಾಗ ಬೆಂಗಳೂರು ರಸ್ತೆಗಳು ಇದೇ ರೀತಿಯ ಗುಂಡಿಮಯ ಆಗಿತ್ತು. ಕಾಂಗ್ರೆಸ್ನವರಿದ್ದಾಗಲೂ ಅದೇ ಆಗಿದೆ. ಇಬ್ಬರಿಗೂ ಏನು ಬಹಳ ವ್ಯತ್ಯಾಸ ಇಲ್ಲ. ಅವರು ಆಗ ವಿರೋಧ ಮಾಡ್ತಾಯಿದ್ರು, ಈಗ ಇವರು ವ್ಯಂಗ್ಯ ಮಾಡ್ತಾ ಇದ್ದಾರೆ ಇಷ್ಟೇ. ಬಟ್ ಇದರ ನಡುವೆ ಅವ್ರ ಮುಖ ಇವ್ರ ಮುಖ ನೋಡಿಕೊಂಡು ನಾವುಗಳು ಸುಮ್ಮನೆ ಆಗ್ತಾ ಇದ್ದೀವಿ. ರಸ್ತೆ ಗುಂಡಿಗಳಿಂದ ಜನ ಬೀಳೋದು, ಸಾಯೋದು ಕಾಮನ್ ಆಗಿದೆ. ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಮಾರುತಿ ನೀಡ್ತಾರೆ. ಮಾರುತಿ, ಇದೀಗ BJP ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಒಂದು ವ್ಯಂಗ್ಯವಾಗಿ ಒಂದು ಅಭಿಯಾನವನ್ನು ಮಾಡಿ ಜಾಗೃತಿ ಮೂಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಫೈನ್ ಇರಲಿ. ಬಟ್ ಈಗ ಅಲ್ಟಿಮೇಟ್ ಆಗಿ ಇದನ್ನು ಯಾರ ಹತ್ರ ಕೇಳಬೇಕು ನಾವು? ಇಲ್ಲಿ ನೋಡಿದ್ರೆ ಕಾರ್ಪೊರೇಟರ್ಗಳಿಲ್ಲ. BBMP ಎಲೆಕ್ಷನ್ ಆಗಿ ಅದು ಎಷ್ಟೋ ವರ್ಷಗಳಾಗಿದ್ದಾವೆ. MLAಗಳನ್ನು ಕೇಳಿದ್ರೆ ಒಂದು ರೀತಿ, DK ಶಿವಕುಮಾರ್ ಅವ್ರು ನೋಡಿದ್ರೆ ಮೋದಿ ಮನೆ ಹತ್ರ ಗುಂಡಿ ಇಲ್ವಾ ಅಂತ ಕೇಳ್ತಾರೆ. ಹಂಗಾರೆ ನಾವು ಏನು ಮಾಡಬೇಕು? ವಿದ್ಯಾ, ನೇರವಾಗಿ ಈಗ ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ DK ಶಿವಕುಮಾರ್ ಮತ್ತೆ ಇಡೀ ಸರ್ಕಾರದ ಜವಾಬ್ದಾರಿ. ಬೆಂಗಳೂರು ಯಾಕಂತ ಹೇಳಿದ್ರೆ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿ ಚರ್ಚೆ ಆಗ್ತಾ ಇರುವಂತಹ ಒಂದು ನಗರ ಅಲ್ಲ, ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿದೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬೆಂಗಳೂರು ಬಗ್ಗೆ ಗಮನಿಸ್ತಾ ಇದ್ದಾರೆ. ಇದನ್ನ DK ಶಿವಕುಮಾರ್ ಅವರು ಹಲವು ಬಾರಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬೆಂಗಳೂರು ಕೇವಲ ದೇಶದಲ್ಲಿ ಚರ್ಚೆ ಆಗುದಿಲ್ಲ, ಇಡೀ ಪ್ರಪಂಚದಾದ್ಯಂತ ಚರ್ಚೆ ಆಗುತ್ತೆ, ಅಮೆರಿಕದಲ್ಲಿ ಚರ್ಚೆ ಆಗುತ್ತೆ, ಬೇರೆ ಬೇರೆ ಮುಂದುವರೆದ ದೇಶಗಳಲ್ಲೂ ಕೂಡ ಬೆಂಗಳೂರು ಬಗ್ಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ ಅಂತ. ಹೀಗಾಗಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಬೆಂಗಳೂರು ನಗರದಲ್ಲಿ ಇರುವಂತಹ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಅನ್ನುವಂತ ಒಂದು ವಿಚಾರಗಳನ್ನ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಮಾಧ್ಯಮಗಳು ಮಾಡಿದವೆ, ಅದೇ ರೀತಿ ವಿಪಕ್ಷಗಳು ಕೂಡ ಮಾಡಿದವೆ. ಮಾಧ್ಯಮಗಳಲ್ಲಿ ಹೆಚ್ಚು ಹೆಚ್ಚು ಸುದ್ದಿ ಆದಾಗ ಬಹಳಷ್ಟು ಬೇಸರ ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದಂತಹ DCM DK ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರೂ ಕೂಡ ಗುಂಡಿಗಳ ಬಗ್ಗೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ಇವತ್ತಿಗೂ ಕೂಡ ಸಾಬೀತಾಗಿರುವಂಥದ್ದು. ಹೀಗಾಗಿ ಸಹಜವಾಗಿ ವಿರೋಧ ಪಕ್ಷದಲ್ಲಿರುವಂತಹ ವಿರೋಧ ಪಕ್ಷ BJP ಆಗಿರ್ಬೋದು, JDS ಆಗಿರ್ಬೋದು, ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಅವರು ಕೂಡ ಅಂದಿನ ಸರ್ಕಾರಗಳನ್ನ ಇದೇ ವಿಚಾರವನ್ನ ಟೀಕೆ ಮಾಡಿದ್ರು. ಬೆಂಗಳೂರನ್ನ
ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಕಡೆಗಣಿಸ್ತಾ ಇದ್ದಾರೆ, ಬೆಂಗಳೂರು ಗುಂಡಿಯನ್ನು ಕೂಡ ಮುಚ್ಚೋದಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಈಗ ಅಧಿಕಾರಕ್ಕೆ ಬಂದ ಬಳಿಕ ಇವರೇನ್ ಮಾಡ್ತಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಗಳನ್ನ ವಿಪಕ್ಷಗಳು ಕೇಳ್ತಾ ಇದಾವೆ, ಅದೇ ರೀತಿ ಜನರು ಕೂಡ ಕೇಳ್ತಿರುವಂತದ್ದು. ಹೀಗಾಗಿ ನಗರದಲ್ಲಿ ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಇದು. ಕಳೆದ ಒಂದು ತಿಂಗಳಿಂದಲೂ ಕೂಡ ಮಳೆ ಬರೋದಕ್ಕೂ ಮೊದಲೇ ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಇರ್ತಾ ಇರ್ಲಿಲ್ಲ. ಜೊತೆಗೆ ನೀವ್ ಹೇಳದಂತೆ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಆಗದೇ ಇರುವಂತದ್ದು ಕೂಡ ಕಾರಣ. ಯಾಕಂತ ಹೇಳಿದ್ರೆ ವಾರ್ಡ್ ಮಟ್ಟದಲ್ಲಿ ಜನಪ್ರತಿನಿಧಿ ಇದ್ರೆ ನೇರವಾಗಿ ಆತ ಜನರ ಸಂಪರ್ಕಕ್ಕೆ ಸಿಗ್ತಾನೆ, ಆತನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಜನಸಾಮಾನ್ಯರು ಕೂಡ ಮಾಡ್ತಾರೆ. ಆದ್ರೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರ, ಅದು ಬಿಜೆಪಿ ಅವರಾಗಿರ್ಬೋದು, ಜೆಡಿಎಸ್ ಅವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು, ಇವ್ರಿಗೆ ಯಾರಿಗೂ ಕೂಡ ಇವತ್ತು ಅಂದು ಬಿಬಿಎಂಪಿ ಇಂದು ಗ್ರೇಟರ್ ಬೆಂಗಳೂರು, ಈ ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡುವಂತ ಒಂದು ಆಸಕ್ತಿ ಇಲ್ಲ. ಹೀಗಾಗಿ ವಾರ್ಡ್ ಅಲ್ಲಿ ವಾರ್ಡ್ ಪ್ರತಿನಿಧಿಗಳು ಇಲ್ಲದೇ ಇರೋದ್ರಿಂದ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಹೀಗಾಗಿರುವಂತದ್ದು. ಈ ಹಿನ್ನೆಲೆಯಲ್ಲೇ ಉಪಮುಖ್ಯಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಾದ್ರೂ ಎಚ್ಚೆತ್ಕೊಂಡು ಕೆಲಸ ಮಾಡ್ಲಿ ಅನ್ನುವಂತ ಒಂದು ರೀತಿಯಲ್ಲಿ ಇವತ್ತು ಬಿಜೆಪಿ ವ್ಯಂಗ್ಯವಾಗಿ ಈ ಒಂದು ಪ್ರತಿಭಟನೆಗೆ ಚಾಲನೆಯನ್ನ ಕೊಟ್ಟಿರುವಂತದ್ದು. ಒಂದು ವೇಳೆ ಗುಂಡಿ ಮುಚ್ಚದೇ ಇದ್ರೆ ಮುಂದಿನ ದಿನಗಳಲ್ಲಿ ಕೂಡ ಬಿಜೆಪಿ ನಾಯಕರು ಇದನ್ನ ಮುಂದುವರಿಸುವಂತ ಒಂದು ಸಾಧ್ಯತೆ ದಟ್ಟವಾಗಿದೆ ವಿದ್ಯಾ.